ಇಂದಿನ ಆಹಾರ ಪದ್ಧತಿಗಳಿಂದಾಗಿ ಮಾನವನ ಆರೋಗ್ಯ ಅಪಾಯದಲ್ಲಿದ್ದು, ಇದಕ್ಕೆ ಪರಿಹಾರವಾಗಿ ಸಿರಿಧಾನ್ಯ ಹಾಗೂ ಸಾವಯವ ಆಹಾರಗಳತ್ತ ಮರಳುವುದೇ ಆಗಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಹಾಸನ ನಗರದ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ಸಿರಿಧಾನ್ಯ ನಡಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಜಿಲ್ಲಾಧಿಕಾರಿಯವರು ಸ್ವತಃ ಎತ್ತಿನ ಗಾಡಿಯಲ್ಲಿ ಕುಳಿತು ಸಾಗುವ ಮೂಲಕ ಸಾಂಪ್ರದಾಯಿಕ ಕೃಷಿ ಸಂಸ್ಕೃತಿಗೆ ಗೌರವ ಸಲ್ಲಿಸಿದರು. ಇದು ರೈತರು ಹಾಗೂ ಸಾರ್ವಜನಿಕರಲ್ಲಿ ವಿಶೇಷ ಮೆಚ್ಚುಗೆಗೆ ಪಾತ್ರವಾಯಿತು. ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಲತಾಕುಮಾರಿ, ನಮ್ಮ ನಡಿಗೆ ಸಿರಿಧಾನ್ಯಗಳ ಕಡೆಗೆ ಇರಬೇಕು. ಆರೋಗ್ಯಕರ ಜೀವನದ ಮೂಲ ಸಿರಿಧಾನ್ಯ ಮತ್ತು ಸಾವಯವ ಆಹಾರದಲ್ಲೇ ಇದೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಸೇರಿದಂತೆ ಹಲವು ಗಂಭೀರ ಕಾಯಿಲೆಗಳು ಹೆಚ್ಚುತ್ತಿರುವುದು ಆಹಾರದಲ್ಲಿರುವ ರಾಸಾಯನಿಕಗಳು ಹಾಗೂ ವಿಷಕಾರಿ ಅಂಶಗಳ ಪರಿಣಾಮವಾಗಿದೆ. ಇದರಿಂದ ಹೊರಬರಲು ಜನರು ಸಹಜ, ಶುದ್ಧ ಮತ್ತು ರೈತರು ಬೆಳೆದ ಆಹಾರವನ್ನು ಸೇವಿಸುವತ್ತ ಗಮನ ಹರಿಸಬೇಕೆಂದು ತಿಳಿಸಿದರು. ಸಾವಯವ ಉತ್ಪನ್ನಗಳಿಗೆ ಆದ್ಯತೆ ನೀಡುವ ಅಗತ್ಯವಿದೆ ಎಂದು ತಿಳಿಸಿದರು. ಇವತ್ತು ನಾವು ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳ ಕುರಿತು ಅರಿವು ಮೂಡಿಸುವ ಪ್ರಯುಕ್ತ ಒಂದು ಸಿರಿಧಾನ್ಯ ನಡಿಗೆ, ನಮ್ಮ ನಡಿಗೆ ಸಿರಿಧಾನ್ಯದ ಕಡೆಗೆ, ನಮ್ಮ ನಡಿಗೆ ಕಡೆಗೆ ಅಂದ್ರೆ ನಮ್ಮ ಆರೋಗ್ಯಕರ ಜೀವನದ ಗುಟ್ಟು ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳು. ನಿಮಗೆ ಗೊತ್ತಿರೋ ಹಾಗೆ ಈಗೆಲ್ಲ ಬರೀ ಕ್ಯಾನ್ಸರ್ ಅಂತೆ, ಆ ರೋಗ ಅಂತೆ, ತುಂಬ ಆರೋಗ್ಯದ ಸಮಸ್ಯೆಗಳು. ಯಾಕೆ ಅಂದರೆ ಆಹಾರದಲ್ಲಿರ್ತಕ್ಕಂತಹ ವಿಷ. ಹಾಗಾಗಿ ಅವುಗಳಿಂದ ಹೊರಗಡೆ ಬರಬೇಕು ಅಂದರೆ ನಾವು ಇದನ್ನು ಅರಿವು ಜನಗಳಿಗೆ ಮೂಡಿಸಬೇಕಾಗಿದೆ. ನಮ್ಮ ರೈತರಿಗೆ ಸಿರಿಧಾನ್ಯ ಅವರು ಏನು ಬೆಳೀತಾ ಇದ್ದಾರೆ ಅದನ್ನು ನಾವು ಸೇವಿಸಬೇಕಾಗ್ತದೆ. ಮತ್ತು ಸಾವಯವ ಉತ್ಪನ್ನಗಳಿಗೆ ವ್ಯವಸಾಯ ಬರೀ ಒಂದು ವ್ಯವಸಾಯವಾಗಿ ಈಗ ಉಳಿದಿಲ್ಲ, ಅದು ಒಂದು ಉದ್ಯಮವಾಗಿದೆ ಈಗ. ಹಾಗಾಗಿ ಅವುಗಳ ಉತ್ಪನ್ನ, ಈಗ ನಮ್ಮ JD ಅವರು ಹೇಳ್ತಾ ಇದ್ರು, ಅಗ್ರಿಕಲ್ಚರ್ ಬಿಯಾಂಡ್ ಪ್ರಾಡಕ್ಟ್ಸ್ ಅಂತ ಹೇಳಿ, ನಾವು ವ್ಯವಸಾಯವನ್ನು ಮೀರಿ ಒಂದು ಉದ್ಯಮವಾಗಿ ಪರಿಗಣಿಸ್ತಾ ಇರಬೇಕಾದ್ರೆ ಅದರ ಉತ್ಪನ್ನಗಳಿಗೆ ಒಂದು ಒಳ್ಳೆಯ ಮಾರುಕಟ್ಟೆ ಕ್ರಿಯೇಟ್ ಮಾಡಬೇಕಾಗ್ತದೆ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ಸಾವಯವ ಉತ್ಪನ್ನಗಳನ್ನು ಗುರುತಿಸಲಿ, ಅವನ್ನ ಬಳಸಲಿ ಮತ್ತು ಉಪಯೋಗಿಸಲಿ ಮತ್ತು ಒಳ್ಳೆಯ ಆರೋಗ್ಯಕರ ಜೀವನ ಅವರದಾಗಲಿ ಅಂತ ಹೇಳ್ತಾ, ಇವತ್ತು ತಾವೆಲ್ಲರೂ ಭಾಗವಹಿಸಿದ್ದೀರಿ ಈ ನಡಿಗೆಯಲ್ಲಿ. ನಾವೆಲ್ಲರೂ ಸಿರಿಧಾನ್ಯಗಳ ಕಡೆಗೆ ನಮ್ಮ ನಡಿಗೆಯನ್ನು ಹೊರಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ. ಕಾರ್ಯಕ್ರಮದಲ್ಲಿ ರೈತ ಸಂಘದ ಮುಖಂಡ ಕಣ್ಗಾಲ್ ಮೂರ್ತಿ, HP ಮದನ್ಗೌಡ, JR ಕೆಂಚೇಗೌಡ, ಚಂದ್ರಮೌಳಿ, ಮಂಜುನಾಥ್ ಸೇರಿದಂತೆ ಹಲವು ಅಧಿಕಾರಿಗಳು, ರೈತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು.